ಎಲ್ಲರಿಗೂ ನಮಸ್ಕಾರಗಳು. ಸೊ ಫಸ್ಟ್ ಪಿ ಯು ಸಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಲೆಕ್ಚರ್ ನಂಬರ್ 4. ಈ ಒಂದು ಲೆಕ್ಚರ್ದಲ್ಲಿ ನಾವು ಏನು ಮಾಡೋರ್ತೀವಿ ಅಂತಂದ್ರೆ ಕನ್ವರ್ಜನ್ ಆಫ್ ಯೂನಿಟ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರ್ತೀವಿ. ಅದಕ್ಕಾಗಿ ನೀವು ಪೇಪರ್ ಪೆನ್ನ ತೊಗೊಂಡು ಕಿಸಿಂದ ರೆಡಿ ಆರಿ. ಸೊ ಫಸ್ಟ್ ಕ್ವಶನ್ ಯಾವುದಂತಂದ್ರೆ ಕನ್ವರ್ಟ್ 1 Newton of force to CGS system. ಸೊ ಈ ಕ್ವಶನನ್ನು ನಾವು ಲಾಸ್ಟ್ ಕ್ಲಾಸ್ದಾಗ ಲೆಕ್ಚರ್ ನಂಬರ್ 3 ಒಳಗೆ ಲಾಸ್ಟಿಗೆ ನಾವು ಇದನ್ನು ಸಾಲ್ವ್ ಮಾಡಿದ್ದು. ಬಟ್ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಷನ್ ಇರ್ತೈತಿ, ಫಸ್ಟ್ ಟೈಮ್ ಮಾಡ್ತಿರ್ತಾರೆ. ಅದಕ್ಕೆ ಇನ್ನೊಂದ್ಸಲ ನಾವು ಏನು ಮಾಡ್ತೀವಿ ಅಂದ್ರೆ ಇದನ್ನು ಡಿಸ್ಕಷನ್ ಮಾಡಿದ್ನು. ಫಸ್ಟ್ ಆಫ್ ಆಲ್ ಫೋರ್ಸ್ದು ಏನು ಯೂನಿಟ್ ಐತಿಲ್ಲ ಅದಕ್ಕೆ ನಾವು ನ್ಯೂಟನ್ ಅಂತ ಕರಿತೀವಿ MKS ಸಿಸ್ಟಮ್ದಾಗ. ಕರೆಕ್ಟಾ? ನಾನು ಸಿಸ್ಟಮ್ ಆಫ್ ಯೂನಿಟ್ಸ್ ನಿಮಗೆ ಟೀಚಿಂಗ್ ಮಾಡೀನಿ. ಅದ್ರಾಗ ನಾನು ಏನೇನು ಕಲಿಸೀನಿ, FPS ಸಿಸ್ಟಮ್, MKS ಸಿಸ್ಟಮ್, CGS ಸಿಸ್ಟಮ್. ಕರೆಕ್ಟಾ? ಸೊ ನಮ್ದೇನು ಫೋರ್ಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆಯಾ, ಫೋರ್ಸ್ ಅನ್ನೋದೇನು ಫಿಸಿಕಲ್ ಕ್ವಾಂಟಿಟಿ ಇದೆಯಾ MKS ಸಿಸ್ಟಮ್ದಾಗ ಮತ್ತು CGS ಸಿಸ್ಟಮ್ದಾಗ ಇಲ್ಲಿ ಕಾಣತೈತೆ ನಿಮ್ಗೆ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಈ ಕಡೆ ಬರಿಬೇಕು ನಮ್ಗೆ. ಫೋರ್ಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದು MKS ಸಿಸ್ಟಮ ಮತ್ತು ಇದು CGS ಸಿಸ್ಟಮ. ಕರೆಕ್ಟಾ? ಫೋರ್ಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿದ MKS ಸಿಸ್ಟಮ್ದಾಗ ಯೂನಿಟ್ ಏನೈತೆ ಅಂತಂದ್ರೆ ನ್ಯೂಟನ್ ಐತಿ. ಹಾಂ, ನ್ಯೂಟನ್ ಅನ್ನೋದು ಯೂನಿಟ್ ಐತಿ ಫೋರ್ಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ. ಕರೆಕ್ಟಾ? ಅದ ಫೋರ್ಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಅದ. CGS ಸಿಸ್ಟಮ್ದಾಗ ಯೂನಿಟ್ ಏನೈತೆ ಅಂತಂದ್ರೆ ಡೈನ್ಸ್ ಐತಿ. ಹಾಂ, ಡೈನ್ಸ್. ಓಕೆ, ಒಂದು ನ್ಯೂಟನ್ ಅಂತಂದ್ರೆ ನೋಡ್ರಿ, ಒಂದು ನ್ಯೂಟನ್ ಇದರ ಅರ್ಥ ಏನಂತಂದ್ರೆ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಕ್ಕೆ ನಾವು ಏನಂತ ಕರಿತೀವಿ, 1 ನ್ಯೂಟನ್ ಅಂತ ಕರಿತೀವಿ. ಇದನ್ನ ನಾನು ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೆದ್ನಿ ಅಂತಂದ್ರೆ 1 ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೆದ್ನಿ ಅಂತಂದ್ರೆ ಇದು ಡಯನ್ ಅನ್ಸ್ಕೋತೈತಿ. ಕರೆಕ್ಟಾ? ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫೋರ್ಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿದ ಯೂನಿಟ್ ಐತಿ MKS ಸಿಸ್ಟಮ್ದಾಗ ನ್ಯೂಟನ್, CGS ಸಿಸ್ಟಮ್ದಾಗ ಡಯನ್ಸ್ ಐತಿ. ಕರೆಕ್ಟಾ? 1 ನ್ಯೂಟನ್ ಇತರ ಅರ್ಥ ಏನ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡಯನ್ಸ್ 1 ಡಯನ್ಸ್ ಇತರ ಅರ್ಥ ಏನ 1 ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. CGS ಸಿಸ್ಟಮ್ದಾಗ ಮಾಸ್ ಯೂನಿಟ ಗ್ರಾಮ್ ಆಗಿರ್ತೈತಿ, ಲೆಂತ್ ಯೂನಿಟ ಸೆಂಟಿಮೀಟರ್ ಆಗಿರ್ತೈತಿ, ಟೈಮ್ ಸೆಕೆಂಡ್ ಉಳಿತೈತಿ. MKSದಾಗ kg ಮಾಸದ, ಲೆಂತ್ದ ಮೀಟ್ರ, ಟೈಮ್ ಸೆಕೆಂಡ. ಅವ್ರು ಏನು ಕೊಟ್ಟಾರ ನಮ್ಗೆ, ಕನ್ವರ್ಟ್ 1 ನ್ಯೂಟನ್ ಆಫ್ ಫೋರ್ಸ್ ಟು CGS ಸಿಸ್ಟಮ್. ನಮ್ಗೆ 1 ನ್ಯೂಟನ್ ಫೋರ್ಸ್ ಏನಿಲ್ಲ ಅದು ನಾವು CGS ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೇಕು. ಬೇಸಿಕಲಿ ಇದ್ರ ಅರ್ಥ ಏನ, kgಯನ್ನು ಗ್ರಾಮ್ದಾಗ ಕನ್ವರ್ಟ್ ಮಾಡಿರಿ, ಮೀಟ್ರನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿರಿ, ಸೆಕೆಂಡ್ ಅಂತೂ ಸೆಕೆಂಡ್ದಾಗ ಇರ್ಬೇಕು. ಅವಾಗ ನಿಮ್ಗೆ ಏನು ವ್ಯಾಲ್ಯೂ ಬರ್ತೈತಿ ಅದ 1 ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಟರ್ಮ್ಸ್ದಾಗ ಏನು ಬರ್ತೈತಿ, ಆನ್ಸರ್ ಬರ್ತೈತಿ. ಅದಕ್ಕೆ ನಾವು CGS ಸಿಸ್ಟಮ್ ಅಂತ ಹೇಳಿ ಕರಿಬೋದು. ನೋಡೋಣ ಅಂತೀಗ. ಕರೆಕ್ಟಾ? 1 ನ್ಯೂಟನ್ ಆಫ್ ಫೋರ್ಸ್, 1 ನ್ಯೂಟನ್ ಇದರ ಅರ್ಥ ಏನ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ನಿಮ್ಗೆ ಎಲ್ಲರಿಗೂ ಗೊತ್ತೈತಿ 1 kg ಮೀನ್ಸ್ 1000 ಗ್ರಾಮ್ಸ್. ಓಕೆ, ಆಮೇಲೆ 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಹಿಡ್ದ ನಾನು 1 kg ಜಾಗದಾಗ 1000 ಗ್ರಾಮ್ಸ್ ಬರಿಬೋದು, 1000 ಗ್ರಾಮ್ಸ್. 1 ಮೀಟರ್ ಜಾಗದಾಗ 100 ಸೆಂಟಿಮೀಟರ್ ಬರಿಬೋದು, 100 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಹಿಡ್ದ ನೋಡ್ರಿ 1000 ಇಂಟು 100 ಎಷ್ಟಾಗ್ತೈತಿ? ಇದ 1 0, ಇಲ್ಲಿ 3 0 ಅದಾವೆ, ಇಲ್ಲಿ 4 5. ಇದನ್ನು ನಾನು 10⁵ ಅಂತ ಹೇಳಿ ಬರಿಬೋದು. ಇಲ್ಲೇನು ಬಂತು, ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಸೊ ಇವಾಗ ನಮ್ಗೆ
ಯೂನಿಟ್ಗಳು ಏನದಾವಲ್ಲ ಗ್ರಾಮ್ ಸೆಂಟಿಮೀಟರ್ ಸೆಕೆಂಡ್ದಾಗ ಬರೈತೆ. ಗ್ರಾಮನು ಯೂನಿಟ್ ಏನೈತಿಲ್ಲ ಲೆಂತ್ದ ಆ ಸಿ ಜಿ ಎಸ್ ಸಿಸ್ಟಮ್ದಾಗ ಐತಿ, ಸೆಂಟಿಮೀಟ್ರು ಸಿ ಜಿ ಎಸ್ ಸಿಸ್ಟಮ್. ಸೊ ನಾವು ಸಿ ಜಿ ಎಸ್ ಸಿಸ್ಟಮ್ದಾಗ ಕನ್ವರ್ಟ್ ಮಾಡಿದಂಗೆ ಆಗ್ತದ 1 ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಂದ್ರೆ ಡೈನ್ಸ್ ಅಂದಂಗೆ. ಸೊ ಇದ್ರ ಜಾಗದಾಗ ನಾನು ಡೈನ್ಸ್ ಬರಿಬೋದು, ಹೌದಿಲ್ಲ? ಇದ್ರ ಜಾಗದಾಗ ನಾನು ಡೈನ್ಸ್ ಬರಿಬೋದು. ಸೊ ಇಲ್ಲಿ ಹಿಡ್ದ 10⁵ ಡೈನ್ಸ್ ಆಫ್ ಫೋರ್ಸ್ ಆಗ್ತೈತಿ. ಓಕೆ, 1 ನ್ಯೂಟನ್ ಈ ಥರ ಅರ್ಥೇನಾ? 10⁵ ಡೈನ್ಸ್. ಇದನ್ನ ನೋಟ್ ಮಾಡ್ಕೊರಿ, ಇದು ಇಂಪಾರ್ಟೆಂಟ್ ಐತಿ. 1 ನ್ಯೂಟನ್ = 10⁵ ಡೈನ್ಸ್. ಓಕೆ, ನಾವು ಇದನ್ನ ಏನು ಮಾಡಿದ್ವು, MKS ಸಿಸ್ಟಮ್ ಇದ್ದದ CGS ಸಿಸ್ಟಮಿಗೆ ಕನ್ವರ್ಷನ್ ಮಾಡೇವಿ. ಇದ್ರಾಗ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ದಾಗ ಏನು ಮಾಡ್ಬೋದು, ತಿಳಿಸ್ಬೋದು. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ನೆಕ್ಸ್ಟ್ ಕ್ವಶನಿಗೆ ನಾವು ಮೂವ್ ಆನ್ ಆಗೋಣ ಅಂತ. ಕ್ವಶನ್ ನಂಬರ್ 2, convert 1 joules of work to CGS system. CGS 1 joule of work to CGS system. ಸೇಮ್ ಟು ಸೇಮ್ ಹಂಗನ, ಇಲ್ಲಿ ಏನು ಭಾಳ ಚೇಂಜಸ್ ಏನಿಲ್ಲ ನೋಡ್ರಿ. ನಾನು ನಿಮ್ಗೆ 1 ಜೂಲ್ಸ್ ಅಂತಂದ್ರೆ kg/s ಬರೋದು ತೋರಿಸ್ತು. ನೀವೇನು ಮಾಡ್ಬೋದು, ಅದನ್ನ ಕನ್ವರ್ಟ್ ಮಾಡ್ಬೋದು. ಓಕೆ, ಜಸ್ಟ್ ಅ ಸೆಕೆಂಡ್. ಇವಾಗ ಅವ್ರೇನು ಹೇಳತ್ತಾರ ಅಂತಂದ್ರೆ 1 ಜೂಲ್ ಆಫ್ ವರ್ಕನ್ನು CGS ಸಿಸ್ಟಮಿಗೆ ಕನ್ವರ್ಟ್ ಮಾಡೋಣತ್ತಾರ. ಇದರ ಅರ್ಥ ಏನು ಹೇಳ್ರಿ, ವರ್ಕ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿದ MKS ಸಿಸ್ಟಮ್ದಾಗ ಯೂನಿಟ್ ಏನೈತಿ, ಜೂಲ್ಸ್. ಕರೆಕ್ಟಾ? CGS ಸಿಸ್ಟಮ್ದಾಗ ಇತ್ರ ಯೂನಿಟ್ ಏನೈತೆ ಅಂತಂದ್ರೆ ಅರ್ಗ್. ERG ಅರ್ಗ್. ಹೆಸರು ಅಷ್ಟ ಬೇರೆ ಬೇರೆ ಅದಾವ. ವರ್ಕನ್ನು ಫಿಸಿಕಲ್ ಕ್ವಾಂಟಿಟಿದ MKS ಸಿಸ್ಟಮ್ದಾಗ ಯೂನಿಟ್ ಜೂಲ್ಸ್ ಐತಿ, CGS ಸಿಸ್ಟಮ್ದಾಗ ಅರ್ಗ್ ಐತಿ. 1 ಜೂಲ್ಸ್ ಇತ್ರ ಅರ್ಥ ಏನು ಹೇಳ್ರಿ, 1 ಜೂಲ್ಸ್ ಇತ್ರ ಅರ್ಥ ಏನಂತಂದ್ರೆ 1 kg/m²/s². ಓಕೆ, 1 ಜೂಲ್ಸ್ ಇದ್ರ ಅರ್ಥ 1 kg/m²/s². ಅದ 1 ಅರ್ಗ್ ತೊಗೊಂಡು ಅಂತಂದ್ರೆ ನಾನು ಏನಾಗ್ತೈತಿದ 1 ಗ್ರಾಮ್ cm²/s²ಗೆ ನಾವು 1 ಅರ್ಗ್ ಅಂತ ಹೇಳಿ ಕರಿತೀವಿ. ಇವಾಗ ನೀವು ಕನ್ವರ್ಟ್ ಮಾಡ್ಬೋದು. ಇದನ್ನೇನಿಲ್ಲ, ಇದನ್ನೇನು ಮಾಡಿರಿ, kg ಹಿಡಿದು ಗ್ರಾಮ್ ಕನ್ವರ್ಟ್ ಮಾಡಿರಿ, ಮೀಟ್ರ್ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿರಿ, ತನ 1 ಜೂಲ್ಸ್ ಇದ್ದದ ಅರ್ಗಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ಕರೆಕ್ಟಾ? ನೀವು ಟ್ರೈ ಮಾಡಿರಿ ನೋಡು. ಈಗ ಅಷ್ಟೊಂದೇನು ಕನ್ಫ್ಯೂಷನ್ ಇಲ್ಲ. 1 ಜೂಲ್ಸ್ ನೋಡ್ರಿ, ಇಲ್ಲಿ 1 ಜೂಲ್ಸ್ ಇದರ ಅರ್ಥ 1 kg/m²/s². ಕರೆಕ್ಟಾ? ನಿಮ್ಗೆಲ್ಲರಿಗೂ ಗೊತ್ತೈತಿ 1 kg ಅಂತಂದ್ರೆ 1000 ಗ್ರಾಮ್ಸ್. ಸೊ ಇಲ್ಲಿ ಹಿಡಿದ ನಾನು 1000 ಗ್ರಾಮ್ಸ್ ಬರಿಬೋದು. ಆಮೇಲೆ 1 ಮೀಟ್ರ್ ಅಂತಂದ್ರೆ 100 ಸೆಂಟಿಮೀಟ್ರ್. ಮೀಟ್ರ್ ಜಾಗದಾಗ 100 ಸೆಂಟಿಮೀಟ್ರ್ ಬರೀರಿ. 1 ಕಂಡೀಷನ್, ಬಟ್ ಕಂಡೀಷನ್ ಏನು, ಸ್ಕ್ವೇರ್ ಐತಿ ಇಲ್ಲಿ, ಅದನ್ನ ಮರ್ಯಾಕೆ ಹೋಗ್ಬಿಡ್ರಿ. ಮತ್ತು ಮರ್ತೀರಿ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಸೆಕೆಂಡ್ ಅಂತರೂ ಸೆಕೆಂಡ್ದಾಗ ಇರುತ್ತದೆ. ಸೆಕೆಂಡ್ ಎದಕ್ಕೆ ಸೆಕೆಂಡ್ದಾಗ ಇಡ್ತೀವಿ ಹೇಳ್ರಿ ನಾವು, ಯಾಕಂತಂದ್ರೆ CGS ಸಿಸ್ಟಮ್ದಾಗೂ ಟೈಮ್ದು ಯೂನಿಟ ಸೆಕೆಂಡನ್ನ ಆಗಿರ್ತೈತಿ. ಸೊ ಇಲ್ಲಿ ಹಿಡ್ದ ನಾನು 1000 10⁻³ ಬರಿಬೋದು. ಆಮೇಲೆ 100ದ ಸ್ಕ್ವೇರ್ 10,000 ಆಗ್ತೈತಿ. 100ದ ಸ್ಕ್ವೇರ್ ಎಷ್ಟಾಗ್ತೈತಿ, 10,000. ಸೊ ಇಲ್ಲಿ ಹಿಡ್ದ 10,000 ಸೆಂಟಿಮೀಟರ್ ಸ್ಕ್ವೇರ್. ಹೌದಿಲ್ಲ? ಸೆಂಟಿಮೀಟರ್ ಸ್ಕ್ವೇರು ಬರಿಬೇಕಲ್ಲ, ಡಿವೈಡ್ ಬೈ ಸೆಕೆಂಡ್ ಸ್ಕ್ವೇರ್. ನಾನು ಇದನ್ನ ಹೆಂಗೆ ಬರಿಬೋದು ಹೇಳ್ರಿ, 1 2 3 4 ಝೀರೋಸ್ ಅದಾವ ಇಲ್ಲಿ. ಸೊ ಇದನ್ನು
10 to the power of 3, ಇದನ್ನು 10 to the power of 4 ಬರಿಬೋದು. ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡ್ರಿ, ನಿಮಗೆ 8th ಕ್ಲಾಸದ ಒಂದು ಘಾತಾಂಕಗಳ ನಿಯಮಗಳು ಅಂತ ಹೇಳಿ ಬರ್ತಾವೆ. ಘಾತಾಂಕಗಳು ಅಂತ ಹೇಳಿ ಒಂದು ಚಾಪ್ಟರ್ ಬರ್ತೈತಿ. ಕನ್ನಡ ಮೀಡಿಯಮ್ದು ಇದ್ರೆ ಘಾತಾಂಕಗಳು, ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ರಿ ಅಂತಂದರೆ ಎಕ್ಸ್ಪೋನೆಂಟ್ಸ್ ಅಂತ ಹೇಳಿ. ಓಕೆ, ಅದ್ರಾಗ ಒಂದು ಫಾರ್ಮುಲಾ ಐತಿ. ಏನು? a to the power of m ಇಂಟು a to the power of n ಈಕ್ವಲ್ಸ್ ಟು a to the power of m ಪ್ಲಸ್ n ಅಂತಂದ್ರೆ ಎರಡು ಸಂಖ್ಯೆಗಳು ಬೇಸ್ ಸೇಮ್ ಇದ್ದು ಅಂತಂದ್ರೆ, ಎರಡು ಮಲ್ಟಿಪ್ಲೈದಾಗಿದ್ದು ಅಂತಂದ್ರೆ ಅದ್ರ ಪವರ್ಗಳು ಏನಾಗ್ತಾವೆ? ಆ್ಯಡ್ ಆಗ್ತಾವೆ. ಪವರ್ ಅಂತಂದ್ರೆ ಘಾತಾಂಕಗಳು. ಕರೆಕ್ಟಾ? ಇಲ್ಲಿ a to the power of m ಇಂಟು a to the power of n ಈಕ್ವಲ್ಸ್ ಟು a to the power of m ಪ್ಲಸ್ n. ಬೇಸ್ ಸೇಮ್ ಆದಾಗ ಪವರ್ಗಳು ಏನಾಗ್ತಾವೆ? ಆ್ಯಡ್ ಆಗ್ತಾವೆ. ಇವಕ್ಕೆ ಪವರ್ ಅಂತ ಕರಿತೀವಿ. ಎಮ್ ಮತ್ತು ಎನ್ ಏನದಾವಲ್ಲ ಇವಕ್ಕೆ ಪವರ್ ಅಂತ ಕರಿತೀವಿ. ಎ ಮತ್ತು ಎ ಏನೈತ್ಲೆ ಅದ ಅದಕ್ಕೆ ಬೇಸ್ ಅಂತ ಕರಿತೀವಿ. ಬೇಸ್ ಸೇಮ್ ಆದಾಗ ಪವರ್ಗಳು ಆ್ಯಡ್ ಆಗ್ತಾವೆ. ಇಲ್ಲಿ ನೋಡ್ರಿ, ಬೇಸ್ ಸೇಮ್ ಅದಾವು 10 10 ಪವರ್ಗಳು ಆ್ಯಡ್ ಮಾಡಿನು ಡೈರೆಕ್ಟಾ. ಸೊ ಆ ಫಾರ್ಮುಲಾ ಪ್ರಕಾರ ಇಲ್ಲಿ ಹಿಡ್ದ ನಾನು 10 to the power of 7 ಅಂತ ಹೇಳಿ ಬರಿಬೋದು. ಇದನ್ನು ಗ್ರಾಮ್ ಸೆಂಟಿಮೀಟರ್ ಸೆಕೆಂಡ್, ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ 1 ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರನ್ನು ನಾನು ಅರ್ಗ್ ಅಂತ ಹೇಳಿ ಬರಿಬೋದಿಲ್ಲ. ಅರ್ಗ್ ಅನ್ನೋದ ವರ್ಕ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿದ ಯೂನಿಟ್ ಐತಿ CG ಸಿಸ್ಟಮ್ದಾಗ. ಸೊ ನೀವು ಈ ರೀತಿ ಬರ್ಕೋಬೋದು. 1 joules ಈಸ್ ಈಕ್ವಲ್ಸ್ ಟು 10 to the power of 7 ಅರ್ಗ್. ಕರೆಕ್ಟಾ? 1 ಜೂಲ್ ಅನ್ನೋದು ಏನೈತಿಲ್ಲ ಅದು 10 to the power of 7 ಅರ್ಗ್ಸ್ ಈಕ್ವಲ್ ಐತಿ. ಕನ್ಫ್ಯೂಷನ್ ಏನಿಲ್ಲ. ಸೊ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ದಾಗ ನೀವು ಹಾಕ್ಬೋದು. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋನು ನೀವು ನೋಟ್ ಮಾಡ್ಕೋಬೋದು. ಇವಾಗ ಏನಾಗ್ತೈತೆ ಅಂತಂದ್ರೆ ನಿಮಗೆ ಥರ್ಡ್ ಕ್ವಶನ ಇಲ್ಲಿ ಮ್ಯಾಕ್ಸ್ ಶೋ ಆಗ್ತೈತೆ. ಮ್ಯಾಕ್ಸ್ ಶೋ ಆಗ್ತೈತೆ ಅಂತಂದರೆ ಇಲ್ಲಿ ನಿಮಗೆ ಕಾಣ್ತೈತೆ. ಅದು ನನಗೆ ಕಾಣೋದಿಲ್ಲ, ನಿಮಗಷ್ಟೇ ಕಾಣ್ತೈತಿ. ಯಾಕಂತಂದ್ರೆ ನೀವು ವಿಡಿಯೋದಾಗ ನೋಡತ್ತಿರಲ್ಲ. ಓಕೆ, ಸೊ ಇಲ್ಲಿ ಕಾಣತ್ತಿರ್ಬೇಕು ನಿಮ್ಗೆ ಕ್ವಶನ್. ಅದೀಗ ರೀಡ್ ಮಾಡಿರಿ. ಕ್ವಶನ್ ರೀಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ರೀಡಿಂಗ್ ಒಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಿರ್ಕೊಂಡು ನೀವು ರೀಡಿಂಗ್ ಒಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿರಿ ಅಂತಂದ್ರೆ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ತಪ್ಪಾಗಿ ಬಿಡ್ತೈತಿ. ಅಲ್ಲಿ ಹಿಡಿದ ಫಸ್ಟ್ ನಿಮ್ದು ಏನಾಗ್ತೈತಿ, ಕ್ವಶನ್ ತಪ್ಪಾಗಿ ಬಿಡ್ತೈತಿ. ಸೊ ಅದಕ್ಕಾಗಿ 1 ರಿಂದ 2-3 ಸಲ ಅಂಡರ್ಸ್ಟ್ಯಾಂಡ್ ಆಗೋ ತನಕ ಕ್ವಶನನ್ನು ರೀಡ್ ಮಾಡಿರಿ. ಅಲ್ಲಿ ಮ್ಯಾಕ್ ಕಾಣದತ್ತೆ ನಿಮಗೆ. ಆ ಕ್ವಶನನ್ನು ರೀಡ್ ಮಾಡಿರಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ನಾನು ರೀಡ್ ಮಾಡ್ತೀನಿ. ನಾನು ಬರ್ಕೊಂಡು ಬಂದೇನೆ. ಓಕೆ, ಕ್ವಶನ್ ನಿಮ್ಗೆ ಕಾಣತೈತಿ. ಓಕೆ, ಥರ್ಡ್ ಕ್ವಶನ್ ಇದೆ. ದ ಡೆನ್ಸಿಟಿ ಆಫ್ ಅ ಮಟೀರಿಯಲ್ ಇನ್ CGS ಸಿಸ್ಟಮ್ ಆಫ್ ಯೂನಿಟ್ಸ್ ಈಸ್ 4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಡೆನ್ಸಿಟಿ ಕೊಟ್ಟಾರ CGS ಸಿಸ್ಟಮ್ದಾಗ 4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ. ಓಕೆ, ನಾನು ಇಲ್ಲಿ ಬರೆದು ಬಿಡ್ತೀನಿ. ನನ್ನ density equals to 4 gram per centimeter cube. ಓಕೆ, ನೋಡ್ರಿ, ಗ್ರಾಮ್ ಐತಿ, ಸೆಂಟಿಮೀಟರ್ ಐತಿ. ಇದರ ಅರ್ಥ ಏನ, ಇದು CGS ಸಿಸ್ಟಮ್ದಾಗ ಐತಿ ಅಂತ ಹೇಳಿ. ಓಕೆ, ಡೆನ್ಸಿಟಿ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಓಕೆ, ಡೆನ್ಸಿಟಿ ಬಗ್ಗೆ ಈಗ ನೀವು ಡೆನ್ಸಿಟಿ ಅಂತಂದ್ರೆ ಏನ, ಅದು ಎಲ್ಲಿ ಯೂಸ್ ಆಗ್ತೈತಿ, ಅದ್ರ ಫಾರ್ಮುಲಾ ಏನ, ಏನೂ ಟೆನ್ಷನ್ ಇಲ್ಲ. ಯೂನಿಟ್ಸ್ ಅದಾವ, ನಾವು ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಫಾರ್ಮುಲ್ ನೋಡ್ರಿ, ಟರ್ಮ್ಸ್ ಅಂತೂ ಬರ್ಬೋದು. ಫೋರ್ಸ್ ಬರ್ಬೋದು, ವರ್ಕ್ ಅಂತ ಅನ್ಬೋದು, ಪ್ರೆಷರ್ ಅನ್ಬೋದು, ಪವರ್ ಅನ್ಬೋದು. ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಂಗಂತಂದ್ರೆ ಏನಂತ ಹೇಳಿ ನೀವು ಯೂನಿಟ್ಸ್ಗಳನ್ನು ಕನ್ವರ್ಟ್ ಮಾಡೋದಿರಿ ಅಷ್ಟೇ. ನಿಮ್ದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ ಚಾಲು ಐತಿ. ಇನ್ನು ನಿಮ್ಮ ಭಾಳಷ್ಟು ಫಿಸಿಕ್ಸ್ದು ಚಾಪ್ಟರ್ ಆಗೋ ಏನದಾವು ಬಾಕಿ ಅದಾವೆ. ಸೊ ನೆಕ್ಸ್ಟ್ ಬರೋ ಚಾಪ್ಟರ್ಸ್ದಾಗೆಲ್ಲ ಇವೆಲ್ಲ ಟರ್ಮ್ಸ್ ಏನಾಗ್ತಾವೆ, ಕ್ಲಿಯರ್ ಆಗ್ತಾವೆ. ಸೊ ಇವಾಗ ಕನ್ವರ್ಜನ್ ಆಫ್ ಯೂನಿಟ್ಸ್ ಮೇಲೆ ನಾವು ಏನು ಮಾಡೋಣ, ಫೋಕಸ್ ಮಾಡೋಣ ಅಂತ. Okay, the density of a material in CGS system of units
ಈಸ್ 4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಡೆನ್ಸಿಟಿ ಕೊಟ್ಟಾರ, ಸಿ ಜಿ ಎಸ್ ಸಿಸ್ಟಮ್ದಾಗ ಐತಿ ಅದು. ಇನ್ ಅ ಸಿಸ್ಟಮ್ ಆಫ್ ಯೂನಿಟ್ಸ್ ಇನ್ ವಿಚ್ ಯೂನಿಟ್ ಆಫ್ ಲೆಂತ್ ಇಸ್ 10 ಸೆಂಟಿಮೀಟರ್ ಆ್ಯಂಡ್ ಯೂನಿಟ್ ಆಫ್ ಮಾಸ್ ಇಸ್ 100 ಗ್ರಾಮ್, ದ ವ್ಯಾಲ್ಯೂ ಆಫ್ ಡೆನ್ಸಿಟಿ ಆಫ್ ಮಟೀರಿಯಲ್ ವಿಲ್ ಬಿ. ನೋಡಿರಿ, ಯಾವುದೋ ಒಂದು ಹೊಸ ಯೂನಿಟ್, ಹೊಸ ಸಿಸ್ಟಮ್ ಐತಿ. ಅದು ಸಿ ಜಿ ಎಸ್ ಸಿಸ್ಟಮು ಅಲ್ಲ, ಎಮ್ ಕೆ ಎಸ್ ಸಿಸ್ಟಮು ಅಲ್ಲ, ಎಫ್ ಪಿ ಎಸ್ ಸಿಸ್ಟಮು ಅಲ್ಲ, ಯಾವುದೋ ಒಂದು ಹೊಸ ಸಿಸ್ಟಮ್ ಐತಿ. ನಾನು ಹೇಳಿ ನಿಮಗೆ 4 ಸಿಸ್ಟಮ್ ಅದಾವ ಅಂಥೇಳಿ, ಎಫ್ ಪಿ ಎಸ್, ಸಿ ಜಿ ಎಸ್, ಎಮ್ ಕೆ ಎಸ್ ಮತ್ತು ಎಸ್ ಐ ಯೂನಿಟ್ ಸಿಸ್ಟಮ್. ಇವು 4 ಸಿಸ್ಟಮಲ್ಲಿ ಒಂದು ಹೊಸ ಸಿಸ್ಟಮ್ ಐತಿ. ಅಂಥ ಯಾವ ಸಿಸ್ಟಮ್ ಇಲ್ಲ, ಬಟ್ ಕ್ವಶನ್ದಾಗ ಫ್ರೇಮ್ ಮಾಡ್ಯಾರ ಅವ್ರು. ಕ್ವಶನ್ದಾಗ ಫ್ರೇಮಿಂಗ್ ಮಾಡ್ಯಾರ ಅಂತಂದು ಈ ಥರ ಅರ್ಥ ಏನ, ಅವ್ರು ಕ್ವಶನ್ದಾಗ ಹೇಳ್ಯಾರ ಒಂದು ಹೊಸ ಸಿಸ್ಟಮ್ ಐತಿ, ಅಸ್ಯೂಮ್ ಮಾಡತ್ತಾರ ಅವ್ರು. ಕ್ವಶನ್ದಾಗ ಅಸ್ಯೂಮ್ ಮಾಡತ್ತಾರ ಒಂದು ಹೊಸ ಸಿಸ್ಟಮ್ ಐತಿ. ಆ ಸಿಸ್ಟಮ್ದಾಗ ಯೂನಿಟ್ ಆಫ್ ಲೆಂತ್ ಈಸ್ 10 ಸೆಂಟಿಮೀಟರ್, ಯೂನಿಟ್ ಆಫ್ ಮಾಸ್ ಈಸ್ 100 ಗ್ರಾಮ್, ದ ವ್ಯಾಲ್ಯೂ ಆಫ್ ಡೆನ್ಸಿಟಿ ಆಫ್ ಮಟೀರಿಯಲ್ ವಿಲ್ ಬಿ. ನಾನು ಇನ್ನೊಂದು ಸ್ವಲ್ಪ ಇದನ್ನು ಕ್ಲಿಯಾರಿಟಿಯಿಂದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಈ ಕ್ವಶನ್ ಏನು ಮಾಡ್ಯಾರ ಅಂತಂದ್ರೆ, ಪಾಸ್ಟ್ ಇಯರ್ಸ್ದಾಗ ನಿಮ್ಗೆ ಜೈ ಮೇನ್ಸ್ ಒಳಗೆ ಏನು ಮಾಡ್ಯಾರ, ಕ್ವಶನನ್ನು ಕೇಳ್ಯಾರ ಇದನ್ನು. ಸೊ ನೋಡಿರಿ, ನಿಮಗೆ ನಾನು ಎಮ್ ಕೆ ಎಸ್ ಸಿಸ್ಟಮ್ ಕಲಿಸೀನಿ, ಸಿ ಜಿ ಎಸ್ ಸಿಸ್ಟಮ್ ಕೂಡ ಏನು ಮಾಡೀನಿ, ಕಲಿಸೀನಿ. ನೋಡಿರಿ, ಮಾಸ್, ಲೆಂತ್, ಟೈಮ್, ಕರೆಕ್ಟಾ? ಮಾಸದ ಯೂನಿಟ ಎಮ್ ಕೆ ಎಸ್ ಸಿಸ್ಟಮ್ದಾಗ ಏನಿರ್ತಿತ್ತು, ಕೆ ಜಿ. ಮಾಸದ ಯೂನಿಟ ಸಿ ಜಿ ಎಸ್ ಸಿಸ್ಟಮ್ದಾಗ ಗ್ರಾಮ್ಸ್. ಲೆಂತ್ದ ಯೂನಿಟ ಎಮ್ ಕೆ ಎಸ್ ಸಿಸ್ಟಮ್ದಾಗ ಮೀಟರ್. ಲೆಂತ್ದ ಯೂನಿಟ ಸಿ ಜಿ ಎಸ್ ಸಿಸ್ಟಮ್ದಾಗ ಸೆಂಟಿಮೀಟರ್. ಟೈಮ್ದ ಯೂನಿಟ ಎಮ್ ಕೆ ಎಸ್ ಸಿಸ್ಟಮ್ದಾಗ ಸೆಕೆಂಡ್. ಟೈಮ್ದ ಯೂನಿಟ ಸಿ ಜಿ ಎಸ್ ಸಿಸ್ಟಮ್ದಾಗ ಸೆಕೆಂಡ್. ಬಟ್ ಇವಾಗ ಒಂದು ಹೊಸ ಸಿಸ್ಟಮ್, ನ್ಯೂ ಸಿಸ್ಟಮ್, ಅದರ ಹೆಸರು ಗೊತ್ತಿಲ್ಲ ನಮಗೆ. ನಾನು ಇಲ್ಲಿ ಬರೀತಾನೆ ನ್ಯೂ ಸಿಸ್ಟಮ್ ಅಂತ ಹೇಳಿ, ಇಲ್ಲೇ ಬರೀಲಿ ನ್ಯೂ ಸಿಸ್ಟಮ್. ಅದ್ರ ಹೆಸರು ಸಕಟ್ ಗೊತ್ತಿಲ್ಲ ನನಗೆ. ಅದ್ರದ್ದು ನನ್ನ ಹೆಸರು ಏನು ಇಡೋದನ್ನು ನ್ಯೂ ಸಿಸ್ಟಮ್ ಅಂತೇಳಿ. ಅದ್ರಾಗ ಮಾಸ್ ಯೂನಿಟ್ ಎಷ್ಟೈತೆ ಅಂತಂದ್ರೆ, ಇನ್ ಅ ಸಿಸ್ಟಮ್ ಆಫ್ ಯೂನಿಟ್ಸ್ ಇನ್ ವಿಚ್ ಯೂನಿಟ್ ಆಫ್ ಲೆಂತ್ ಇಸ್ 10 ಸೆಂಟಿಮೀಟರ್. ಲೆಂತ್ದ ಯೂನಿಟ್ ಹೊಸ ಸಿಸ್ಟಮ್ ಒಳಗೆ 10 ಸೆಂಟಿಮೀಟರ್ ಐತೆ ಅಂತ. ಇಲ್ಲಿ ಸೆಂಟಿಮೀಟ್ರ್ ಇತ್ತು, ಇಲ್ಲಿ 10 ಸೆಂಟಿಮೀಟರ್ ಐತಿ. ಯೂನಿಟ್ ಆಫ್ ಲೆಂತ್ ಇನ್ ನ್ಯೂ ಸಿಸ್ಟಮ್. ಆಮೇಲೆ ಯೂನಿಟ್ ಆಫ್ ಮಾಸ್ ಇಸ್ 100 ಗ್ರಾಮ್. ಮಾಸ್ ಯೂನಿಟ್ ಆಫ್ ಹೊಸ ಸಿಸ್ಟಮ್ ಒಳಗೆ 100 ಗ್ರಾಮ್ ಐತೆ ಅಂತ. ಏನು ಹೆಚ್ಚಿಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಆಮೇಲೆ ದ ವ್ಯಾಲ್ಯೂ ಆಫ್ ಡೆನ್ಸಿಟಿ ಆಫ್ ಮಟೀರಿಯಲ್ ವಿಲ್ ಬಿ. ನಮ್ಮ ಡೆನ್ಸಿಟಿದ ವ್ಯಾಲ್ಯೂ ಎಷ್ಟಾಗ್ತೈತಿ ಹೊಸ ಸಿಸ್ಟಮ್ ಒಳಗೆ ಕೇಳ್ಯಾರ ಅವರು. ಓಕೆ, ನೋಡ್ರಿ, ಮಾಸದ ಯೂನಿಟ್ ಹೊಸ ಸಿಸ್ಟಮ್ ಒಳಗೆ 100 ಗ್ರಾಮ್. ಲೆಂತ್ದ ಯೂನಿಟ್ ಹೊಸ ಸಿಸ್ಟಮ್ ಒಳಗೆ 10 ಸೆಂಟಿಮೀಟರ್. ಟೈಮ್ದವ್ರು ಏನೂ ಹೇಳಿಲ್ಲ, ಟೈಮ್ದು ನೀವು ವಿಚಾರ ಮಾಡೋ ಅವಶ್ಯಕತೆಯೂ ಇಲ್ಲಿ. ನಾನು ಹೊಸ ಸಿಸ್ಟಮ್ ಒಳಗೆ ಮಾಸದ ಯೂನಿಟನ್ನು ಎಮ್ ಅಂತ ಹೇಳಿ ಬರ್ಕೋತೀನಿ. ನೋಡ್ರಿ, ನ್ಯೂ ಸಿಸ್ಟಮ್ದಾಗ ಮಾಸದ ಯೂನಿಟ ಎಮ್ ಅಂತ ತಿಳ್ಕೊತೀನಿ. ಅದು ಎಷ್ಟೈತಿ, 100 ಗ್ರಾಮ್. ಲೆಂತ್ದ ಯೂನಿಟ ನ್ಯೂ ಸಿಸ್ಟಮ್ದಾಗ 10 ಸೆಂಟಿಮೀಟರ್. ಲೆಂತ್ದ ಯೂನಿಟ ನ್ಯೂ ಸಿಸ್ಟಮ್ದಾಗ 10 ಸೆಂಟಿಮೀಟರ್. ಓಕೆ, ಇವಾಗ ನಾವೇನು ಮಾಡ್ಬೇಕಂತಂದ್ರೆ, ಗ್ರಾಮನ್ನು ರಿಪ್ಲೇಸ್ ಮಾಡಬೇಕು ಎಮ್ಮಿಂದ, ಸೆಂಟಿಮೀಟ್ರನ್ನ ರಿಪ್ಲೇಸ್ ಮಾಡಬೇಕು ಎಲ್ಲಿಂದ. ಅವಾಗ ನಮಗೆ ಒಂದು ಹೊಸ ಯೂನಿಟ್ ಸಿಗ್ತದೆ. ಕ್ವಶನ್ ಎಂಡ್ ಆಗೋದಕ್ಕೆ ವೇಟ್ ಮಾಡಿರಿ, ಅವಾಗ ನಿಮಗೆ ಏನಾಗ್ತೈತಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋ ಸಾಧ್ಯತೆ ಐತಿ. ಕರೆಕ್ಟಾ? ಇಲ್ಲಿ ನಾನು ಏನು ಬರ್ಕೋಬೋದು ಅಂತಂದ್ರೆ, 1 ಗ್ರಾಮ್ = m/100. ಹೆಂಗೆ ಹೇಳ್ರಿ, 100ಅನ್ನು ಈಚೆ ಕಡೆ ಕಳಿಸ್ರಿ. ಇಲ್ಲಿ ನೋಡ್ರಿ ನಾನು ಹೆಂಗೆ ಬರೀತೀನಿ ಅಂತ. m/100 = 1 ಗ್ರಾಮ್. ಈ 100ಅನ್ನು ಈಚೆ ಕಡೆ ಕಳಿಸಿ ನಾನು. ಇದೇನಾಗ್ತೈತೆ ನೋಡ್ರಿ, ಇಲ್ಲಿ L/10 = 1 ಸೆಂಟಿಮೀಟ್ರ್. ನಾನು 1 ಗ್ರಾಮ್ = m/100 ಬರ್ಕೊನಿ, 1 ಸೆಂಟಿಮೀಟ್ರ್ = L/10 ಅಂತ ಬರ್ಕೊನಿ. ಇಲ್ಲಿ ಹಿಡಿದ ನೀವು ಗ್ರಾಮ್ ಸೆಂಟಿಮೀಟ್ರನ್ನು ರಿಪ್ಲೇಸ್ ಮಾಡ್ಬೋದು. ಹೆಂಗೆ ನೋಡ್ರಿ, 4 × 1 ಗ್ರಾಮ್ ಅಂತಂದ್ರೆ m/100. ಆಮೇಲೆ 1 ಸೆಂಟಿಮೀಟ್ರ್ = L/10. ಸೆಂಟಿಮೀಟ್ರ್ ಜಾಗದಾಗ ಏನು ಬರಿಬೋದು ನೀವು, 1 L/10. ಅದರದ್ದೇನು ಹೋಲ್
ಕ್ಯೂಬನ್ನು ನೆನ್ಪಿಡ್ಬೇಕು ನೀವು, ಕ್ಯೂಬ್ ಮರಿಬಾರ್ದು ಅಂತ. ಸೊ ಇಲ್ಲಿ ಹಿಡ್ದ ನಾನು ಏನು ಬರಿಬೋದು ಇದನ್ನ 4 × m/100. ಇದೇನಾಗ್ತೈತಿ ಮ್ಯಾಗ ಹೋಗ್ತೈತಿ. 10 ಕ್ಯೂಬ್ ಎಷ್ಟಾಗ್ತೈತಿ ಹೇಳ್ರಿ? 1000 / L ಕ್ಯೂಬ್. ಇಲ್ಲಿ ಹಿಡ್ದ ಇವು 2 zeros ಹೋದು 4 × 10 40 m/L ಕ್ಯೂಬ್. ಇದೇನು m/L ಕ್ಯೂಬ್ ಐತಿಲ್ಲ, ಇದು m/L ಕ್ಯೂಬ್. ಇದನ್ನು ನೋಡ್ರಿ ಯೂನಿಟ್. ಈ m/L ಕ್ಯೂಬ್ ಏನಿದೆ, ಯೂನಿಟ್ ಆಫ್ ಡೆನ್ಸಿಟಿ ಇನ್ ನ್ಯೂ ಸಿಸ್ಟಮ್. ಒಂದು ಹೊಸ ಸಿಸ್ಟಮ್ ಒಳಗೆ ಡೆನ್ಸಿಟಿದು ಯೂನಿಟ್ ಇದು m/L ಕ್ಯೂಬ್. ಯಾಕಂತಂದ್ರೆ ನಾವು ಹೊಸ ಸಿಸ್ಟಮ್ದಾಗ ಲೆಂತ್ದ ಯೂನಿಟ್ ಏನು ತಿಳ್ಕೊಂಡಿದ್ದು? L ಅಂತ ತಿಳ್ಕೊಂಡಿದ್ದು. ಮಾಸ್ದ ಯೂನಿಟ M ಅಂತ ತಿಳ್ಕೊಂಡಿದ್ದು. ಕರೆಕ್ಟಾ? 100 ಗ್ರಾಮ್ = M ಇಟ್ಟಿನಿಲ್ಲ. ಇದರ ಅರ್ಥ ಏನ? ಹೊಸ ಸಿಸ್ಟಮ್ ಒಳಗೆ ಮಾಸ್ದ ಯೂನಿಟ್ ಇದು M, ಲೆಂತ್ದ ಯೂನಿಟ್ L. ನಾನು ಗ್ರಾಮ್ ಸೆಂಟಿಮೀಟ್ರನ್ನು M ಮತ್ತು L ಅಲ್ಲಿ ಏನು ಮಾಡಿ ರೀಪ್ಲೇಸ್ ಮಾಡಿ. ಇದರಿಂದ ಏನಾಗ್ತಂತಂದ್ರೆ ನಮಗೇನು ಆನ್ಸರ್ ಬತ್ತಲ್ಲ ಕಡೆಗೆ, ಅದ್ರಾಗ ನಮ್ದು m/L ಕ್ಯೂಬ್ ಬತ್ತು. m/L ಕ್ಯೂಬ್ ಅನ್ನೋದೇನ? ಹೊಸ ಸಿಸ್ಟಮ್ ಒಳಗೆ ಡೆನ್ಸಿಟಿ ಯೂನಿಟ್ ಇದು m/L ಕ್ಯೂಬ್. ಇಲ್ಲಿ ಗ್ರಾಮ್ ಬರ್ದಿಲ್ಲ, ಸೆಂಟಿಮೀಟ್ರ್ ಬರ್ದಿಲ್ಲ. ಇದರ ಅರ್ಥ ಏನ? ನಾವು ಏನು ಮಾಡೀವಿ, ಆ ಟರ್ಮ್ಸ್ಗಳನ್ನೆಲ್ಲ ರಿಪ್ಲೇಸ್ ಮಾಡೀವಿ M ಮತ್ತು L ಅಲ್ಲಿ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರೈತಿ? 40 ಯೂನಿಟ್ ಆಫ್ ಡೆನ್ಸಿಟಿ ಇನ್ ನ್ಯೂ ಸಿಸ್ಟಮ್. ಕರೆಕ್ಟಾ? 40 ಅನ್ನೋದ ಇದ್ರ ಆನ್ಸರ್. ಒಂದು ಹೊಸ ಸಿಸ್ಟಮ್ ಒಳಗೆ ನಮ್ದು 4 g/cm³ ಆನ್ಸರ್ ಎಷ್ಟು ಬರ್ದೈತೆ ಅಂತ ಕೇಳತ್ತಾರ ಅವ್ರು. ಕರೆಕ್ಟಾ? ಕ್ವಶನ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಐತೆ, ಬಟ್ ಇದನ್ನು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನಾವು. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋನು. ಓಕೆ, ಇದೇ ರೀತಿಯಿಂದ ಐತಿ. ನೆಕ್ಸ್ಟ್ ಕ್ವಶನ್ ಕೂಡ ನೀವೇನು ಮಾಡ್ಬೋದು, ಟ್ರೈ ಮಾಡಿರಿ. ಈ ಕ್ವಶನನ್ನು ನೀವು ಬರೀ ಪ್ರಾಕ್ಟೀಸ್ ಮಾಡಿರಿ. ಯಾಕಂತಂದ್ರೆ ನಮ್ಮ JEE ಮೇನ್ಸ್ ಒಳಗೆ ಏನು ಮಾಡತ್ತಾರ ಅಂತಂದ್ರೆ ಇಂಥ ಕ್ವಶನ್ಸ್ಗಳ ಹಿಂದಿನ ವರ್ಷಗಳದಾಗ ಭಾಳಷ್ಟು ಕೇಳ್ಯಾರ. ಅದಕ್ಕಾಗಿ ನೆಕ್ಸ್ಟ್ ಇಯರು ಕೇಳ್ಬೋದು ಅಥವಾ ಇದೇ ಇಯರ್ ಕೇಳ್ಬೋದು, ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೂ ಒಂದು ಸ್ವಲ್ಪ ವೀಡಿಯೋನ ಏನು ಮಾಡಿದ್ರಿ, ಸ್ವಲ್ಪ ಹಿಂದೆ ಹೋದ ಬರೀ ಕೇಳ್ರಿ. ಒಂದು 2-3 ಸಲ ಕೇಳ್ರಿ ಅಂತಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ಇದು. ಓಕೆ, ನಾನಂತೂ ನಾನು ಬೆಸ್ಟ್ ಟ್ರೈ ಮಾಡತ್ನು, ಬಟ್ ನೀವು ನಿಮ್ಮ ಬೆಸ್ಟ್ ಟ್ರೈ ಮಾಡಬೇಕು. ಓಕೆ, ಸೊ ಇದೇ ರೀತಿಯಿಂದ ಏನು ಮಾಡೋಣ, ಇನ್ನೊಂದು ಕ್ವಶನನ್ನು ನೋಡೋಣ ಅಂತ. ವರ್ಡ್ ಟು ವರ್ಡ್ ನಿಮ್ಗೆ ಏನು ಬರಬೇಕು, ಓದಕ್ಕೆ ಬರಬೇಕು. ಆವಾಗ ಏನು ಮಾಡೋಕ್ಕೆ ಸಾಧ್ಯೈತಿ, ಸ್ವಲ್ಪ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತೀಗ. ಸೊ ಇಲ್ಲಿ ಮ್ಯಾಗ ನಿಮಗೆ ಕಾಣತ್ತಿರಬೇಕು, ನಾನು ರೀಡ್ ಮಾಡ್ತೇನೆ ಈಗ. ಇನ್ ಅ ಸರ್ಟನ್ ಸಿಸ್ಟಮ್ ಆಫ್ ಯೂನಿಟ್ಸ್ 1 ಯೂನಿಟ್ ಆಫ್ ಟೈಮ್ ಈಸ್ 5 seconds ಅಂತಂದ್ರೆ ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಟೈಮ್ ಏನೈತಿ, 5 seconds ಐತಿ. ಕರೆಕ್ಟಾ? ಆಮೇಲೆ 1 ಯೂನಿಟ್ ಆಫ್ ಮಾಸ್ ಇಸ್ 20 kg. 1 ಯೂನಿಟ್ ಆಫ್ ಮಾಸ್ ಈಸ್ 20 kg. ಓಕೆ, ಆಮೇಲೆ ಯೂನಿಟ್ ಆಫ್ ಲೆಂತ್ ಇಸ್ 10 meter. ಯೂನಿಟ್ ಆಫ್ ಲೆಂತ್ ಇಸ್ 10 meter. ಇನ್ ದಿಸ್ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್ ವಿಲ್ ಕರೆಸ್ಪಾಂಡ್ ಟು. ಈ ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಏನಾಗಿರ್ತೈತಿ, ಎಷ್ಟು ಯೂನಿಟ್ ಆಗಿರ್ತೈತಿ ಅಂತ ಕೇಳ್ಯಾರ ಅವ್ರು ಕ್ವಶನ್. ಕರೆಕ್ಟಾ? ನೋಡಿರಿ, ಕ್ವಶನ್ ರೀಡ್ ಮಾಡೋದು ಒಂದು ಟೆಕ್ನಿಕ್ ಐತೆ. ಕರೆಕ್ಟಾ? ನೀವು ಭಾಳ ಕೇರ್ಫುಲ್ಲಿ ರೀಡ್ ಮಾಡ್ಬೇಕು. ಇಂಗ್ಲೀಷ್ ವರ್ಡ್ಸ್ ಏನದಾವಲ್ಲ ಅವು ಭಾಳ ಜೋರ್ಲಿ ಹಿಟ್ ಮಾಡ್ತಾವೆ ಒಂದೊಂದ್ಸಲಿ. ಅಂತಂದ್ರೆ ಕೇಳಿದ್ದೇನೋ ಬೇರೆ ಕೇಳಿರ್ತಾರೋ, ರಿಪೋರ್ಟ್ ನಾವು ಆನ್ಸರ್ ಬಂದ ಬಳಕು ಕರೆಕ್ಟ್ ರಿಪೋರ್ಟಿಂಗ್ ಇರ್ಬೇಕು ನಮ್ಮದು. ಅಂದ್ರೆ ಸೊಲ್ಯೂಷನ್ ಕರೆಕ್ಟಾಗಿ ಟಿಕ್ ಮಾಡೋದು ಒಂದು ಕೆಪಾಸಿಟಿ ಇರ್ಬೇಕು. ಇಲ್ಲ ಅಂತಂದ್ರೆ ಆನ್ಸರ್ ಬಂದಿರ್ತೈತಿ, ಅವ್ರೇನೋ ಬೇರೆ ಕೇಳಿರ್ತಾರೋ, ನಾವು ಏನೋ ಬೇರೆ ಏನು ಮಾಡ್ತೀವಿ, ರಿಪೋರ್ಟ್ ಮಾಡಿಬಿಡ್ತೀವಿ. ಅಲ್ಲಿ ನಮಗೆ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಇರ್ತದೆ. ಸೊ ಒಂದು ಹೊಸ ಸಿಸ್ಟಮ್ ಐತಿ. ಆ ಸಿಸ್ಟಮ್ ಒಳಗೆ ಯೂನಿಟ್ ಆಫ್ ಟೈಮ್ 5 seconds, ಯೂನಿಟ್ ಆಫ್ ಮಾಸ್ 20 kg, ಯೂನಿಟ್ ಆಫ್ ಲೆಂತ್ 10 meter. ನಾನು ಹೊಸ ಸಿಸ್ಟಮ್ ಒಳಗೆ ಮಾಸದ ಯೂನಿಟ್ M ಅಂತ ತಿಳ್ಕೊತನು, ಲೆಂತ್ದ ಯೂನಿಟ್ L ಅಂತ ತಿಳ್ಕೊತನು, ಟೈಮ್ದು ಯೂನಿಟ್ ಏನು ತಿಳ್ಕೊತನು, T. ಇದ್ರದ್ದೆಲ್ಲ kg ಮೀಟರ್ ಎಷ್ಟಾಗಿರ್ತಾವೆ ಅಂತ ಹೇಳಿ ಅವ್ರು ಕೊಟ್ಟಾರ. ಕರೆಕ್ಟಾ? ಅವ್ರೇನು ಕೇಳಾರಂತಂದ್ರೆ ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಎಷ್ಟು ಇರ್ತೈತಿ ಅಂತ ಕೇಳ್ಯಾರ. ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಎಷ್ಟು ಇರ್ತೈತಿ ಅಂತ ಅವ್ರು ಕ್ವಶನ್ ಕೇಳ್ಯಾರ. ಕ್ವಶನ್ ಲಾಸ್ಟಿಗೆ ನೀವು ರೀಡ್ ಮಾಡ್ಬೋದು. ಒಂದು ಸೆಂಟೆನ್ಸ್ ಕೊಟ್ಟಾರ ಅವರು,
ಏನು ಸೆಂಟೆನ್ಸ್ ಇತ್ತು ಹೇಳ್ರದ, ಇನ್ ದಿಸ್ ಸಿಸ್ಟಮ್ ಅಂತಂದ್ರೆ ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್ ವಿಲ್ ಕರೆಸ್ಪಾಂಡ್ ಟು, ಇನ್ ನ್ಯೂ ಸಿಸ್ಟಮ್ one unit of power will correspond to ಅಂತಂದ್ರೆ ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಎಷ್ಟಾಗಿರ್ತೈತಿ ಅಂತ ಕೇಳ. ಓಕೆ, ಈ ಒಂದು ಸೆಂಟೆನ್ಸನ್ನು ನೆನ್ಪಿಟ್ಕೋಬೇಕು ನಾವು. ಫಸ್ಟ್ ಆಫ್ ಆಲ್ ಪವರ್ ಅನ್ನೋ ಏನು ಫಿಸಿಕಲ್ ಕ್ವಾಂಟಿಟಿ ಇತ್ತಲ್ಲ, ಪವರ್, ಇದ್ರ ಫಾರ್ಮುಲಾ ಏನಿರ್ತೈತಿ ಅಂತಂದ್ರೆ ವರ್ಕ್ ಅಪಾನ್ ಟೈಮ್ ಇರ್ತೈತಿ. ಓಕೆ, ಆಮೇಲೆ ಇದ್ರದ್ದು ಯೂನಿಟ್ ವಾಟ್ಸ್ ಇರ್ತೈತಿ, ವಾಟ್ ಕರೆಕ್ಟಾ. 1 ವಾಟ್ ಅಂತಂದ್ರೆ 1 ವಾಟ್ ಈಕ್ವಲ್ಸ್ ಟು 1 kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಕ್ಯೂಬ್. 1 ವಾಟ್ ಅಂತಂದ್ರೆ 1 kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಕ್ಯೂಬ್. ನಮಗೆ ಯೂನಿಟ್ ಆಫ್ ಟೈಮ್ ಕೊಟ್ಟಾರೋ, ಯೂನಿಟ್ ಆಫ್ ಮಾಸ್ ಕೊಟ್ಟಾರೋ, ಯೂನಿಟ್ ಆಫ್ ಲೆಂತ್ ಕೊಟ್ಟಾರೋ. ಇಲ್ಲಿ ಹಿಡಿದು ನಾವು ಕೆ ಜಿಯನ್ನು ಎಮ್ ಟರ್ಮ್ಸ್ದಾಗ ಬರ್ಕೋಬೇಕು. ಅಂತಂದ್ರೆ ನೋಡ್ರಿ, 1 ಸೆಕೆಂಡ್ ಈಕ್ವಲ್ಸ್ ಟು T/5 ಆಗ್ತೈತಿ. 1 ಸೆಕೆಂಡ್ ಈಕ್ವಲ್ಸ್ ಟು T/5. ಇಲ್ಲಿ ಹಿಡ್ದ 1 kg ಈಕ್ವಲ್ಸ್ ಟು M/20. 1 kg ಈಕ್ವಲ್ಸ್ ಟು M/20. ಇಲ್ಲಿ 1 ಮೀಟರ್ ಈಕ್ವಲ್ಸ್ ಟು L/10. ನಾವು ನಮ್ಮ ಏನು ಹೊಸ ಯೂನಿಟ್ಸ್, ಹೊಸ ಸಿಸ್ಟಮ್ ಒಳಗೆ ಮಾಸ್, ಲೆಂತ್, ಟೈಮ್ದು ಯೂನಿಟ್ಸ್ ಅದಾವಲ್ಲ, ಸೆಕೆಂಡ್ ಎಷ್ಟು ಯೂನಿಟ್ ಆಫ್ ಲೆಂತಿಗೆ ಸಮ ಇರ್ಬೋದು, ಕೆ ಜಿ ಎಷ್ಟು ಯೂನಿಟ್ ಆಫ್ ಮಾಸಿಗೆ ಸಮ ಇರ್ಬೋದು, 1 ಮೀಟ್ರ್ ಎಷ್ಟು ಎಲ್ಲಿಗೆ ಸಮ ಇರ್ಬೋದು ಅಂಥೇಳಿ ಒಂದು ಹೊಸ ಸಿಸ್ಟಮ್ನಾಗ ನಾವು ಬರ್ಕೊಂಡೀವಿ. ಕರೆಕ್ಟಾ. ಇವಾಗ ನೋಡ್ರಿ, 1 kg ಈಕ್ವಲ್ಸ್ ಟು ಎಷ್ಟೈತಿ, M/20. 1 kg ಈಕ್ವಲ್ಸ್ ಟು M/20. 1 ಮೀಟರ್ ಈಕ್ವಲ್ಸ್ ಟು L/10 ಹೋಲ್ ಸ್ಕ್ವೇರ್. L/10 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಡಿವೈಡೆಡ್ ಬೈ 1 ಸೆಕೆಂಡ್ ಈಕ್ವಲ್ಸ್ ಟು T/5 ಹೋಲ್ ಕ್ಯೂಬ್. T/5 ಹೋಲ್ ಕ್ಯೂಬ್. ಕರೆಕ್ಟಾ. ಇಲ್ಲಿ ಹಿಡ್ದ M/20 L²/100. ಇದೇನಾಗ್ತತಿ, 5 ಕ್ಯೂಬ್ ಮ್ಯಾಗ ಹೋಗ್ತತಿ. ಇಲ್ಲಿ 5 ಕ್ಯೂಬ್ 125 ಆಗ್ತೈತೆ. ಅದ ಡಿವೈಡೆಡ್ ಬೈ T³ ಕರೆಕ್ಟಾ. ಇವೆರಡು ಉಲ್ಟಾ ಆಗ್ತಾವೆ ಮ್ಯಾಗ ಹೋಗಿ. ಇಲ್ಲಿ ಹಿಡ್ದ ನಾನು ಏನು ಬರಿಬೋದು ನೋಡ್ರಿ, 25 5ಲೇ 25 4ಲೇ 5 1ಲೇ 5 4ಲೇ. ಇಲ್ಲಿ ಹಿಡ್ದ ಏನು ಬರತ್ತಿ, 1/16, 4 × 4 16 ಆಗ್ತೈತಿಲ್ಲ. 1/16 mL²/T³. 1 ವಾಟ್ದ ಆನ್ಸರ್ ಬತ್ತು ನಮಗೀಗ. ಕರೆಕ್ಟಾ. 1 ವಾಟ್ ಈಕ್ವಲ್ಸ್ ಟು 1/16 × mL²/T³. mL²/T³ ಅನ್ನೋದು ಏನೈತಿಲ್ಲ, ಇದು mL²/T³ ಅನ್ನೋದು ಏನೈತಿಲ್ಲ, ಯೂನಿಟ್ ಆಫ್ ಪವರ್ ಇನ್ ನ್ಯೂ ಸಿಸ್ಟಮ್. ಯೂನಿಟ್ ಆಫ್ ಪವರ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿದ ಒಂದು ಹೊಸ ಸಿಸ್ಟಮ್ ಒಳಗೆ ಯೂನಿಟ್ ಇದೆ, ನ್ಯೂ ಸಿಸ್ಟಮ್. ಕ್ವಶನ್ ಏನು ಕೇಳ್ಯಾರು, ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್. ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಎಷ್ಟಾಗಿರ್ತೈತಿ. ಓಕೆ ನೋಡ್ರಿ, ನಮ್ಗೆ ಎಲ್ಲರಿಗೆ ಕ್ವಶನ್ ಈ ರೀತಿ ಕೇಳಿದೆ ಅಂತಂದ್ರೆ 1 ವಾಟ್ ಇದ್ದ ಹೊಸ ಸಿಸ್ಟಮ್ ಒಳಗೆ ಎಷ್ಟಾಗಿರ್ತೈತಿ ಅಂತ ಕೇಳಿರಂದ್ರೆ ನಾವು ಆನ್ಸರ್ ಏನು ಬರಿಬೋದಿತ್ತು, 1/16 mL²/T³. 1/16 ಆನ್ಸರ್ ಆಗ್ತೈತಿ. ಯಾವಾಗ 1 ವಾಟ್ ಇದ್ದ ಹೊಸ ಸಿಸ್ಟಮ್ ಒಳಗೆ ಎಷ್ಟಾಗಿರ್ತೈತಿ. ಕ್ವಶನ್ ಈ ರೀತಿ ಇತ್ತಂದ್ರೆ ಬಟ್ ಕ್ವಶನ್ ಏನೈತಿ, ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್. ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್. ಇಲ್ಲಿ 1 ಯೂನಿಟ್ ಐತಿ, ಇಲ್ಲ 1/16 ಯೂನಿಟ್ಸ್ ಐತಿ. ಇದು 1 ಯೂನಿಟ್ ಅಲ್ಲಿದೆ, 1/16 ಯೂನಿಟ್ಸ್ ಐತಿ. ನಮಗೇನು ಕೇಳ್ತಾರೋ, ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್
ಅಂತಂದ್ರೆ ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಎಟ್ ವಾಟ್ಸ್ಗೆ ಈಕ್ವಲ್ ಇರ್ತೈತಿ. ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್ ಈಸ್ ಹೌ ಮಚ್ ವಾಟ್ಸ್ ಈ ರೀತಿ ಕ್ವಶನ್ ಐತಿ ಇದು, ಹೌ ಮಚ್ ವಾಟ್ಸ್. ಓಕೆ, ಕ್ವಶನ್ ಕನ್ಫ್ಯೂಸಿಂಗ್ ಐತೆ. ಯಾಕಂತಂದ್ರೆ ಇನ್ ನ್ಯೂ ಸಿಸ್ಟಮ್ 1 ಯೂನಿಟ್ ಆಫ್ ಪವರ್ ಈಸ್ ಹೌ ಮಚ್ ವಾಟ್ಸ್. ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಏನೈತಿಲ್ಲ ಅದು ಎಷ್ಟು ವಾಟ್ಸ್ಗೆ ಈಕ್ವಲ್ ಐತಿ. ನೀಲಿ 1/16 ವಾಟ್ಸ್ ಐತಿದ್ದು 1/16 ಯೂನಿಟ್ಸ್ ಐತಿ. ನಮಗೆ 1 ಯೂನಿಟ್ ಬೇಕಾಗಿತ್ತು. 1 ಯೂನಿಟ್ ಬೇಕಾದ್ರೆ 16 ಈ ಕಡೆ ಮಲ್ಟಿಪ್ಲೈ ಮಾಡಿರಿ, ಎಷ್ಟಾಗ್ತೈತಿದ 16 ವಾಟ್ಸ್ ಆಗ್ತೈತಿ. ಸೊ ಇಲ್ಲಿ 16 ವಾಟ್ಸ್ ಈಸ್ ಈಕ್ವಲ್ಸ್ ಟು ml²/t³. ಇವಾಗ ಇಲ್ಲಿ 1 ಬತ್ತು. ಹಾಗಾದ್ರೆ 1 ಯೂನಿಟ್ ಆಫ್ ಪವರ್ ಇನ್ ನ್ಯೂ ಸಿಸ್ಟಮ್ ಈಸ್ ಈಕ್ವಲ್ಸ್ ಟು 16 ವಾಟ್ಸ್. ಸೊ 16 ವಾಟ್ಸ್ ಆನ್ಸರ್ ಐತಿದ್ರು. ಒಂದು ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಏನೈತಿಲ್ಲ ಅದು 16 ವಾಟ್ಸ್ಗೆ ಈಕ್ವಲ್ ಐತಿ. ಇಲ್ಲಿ ಆ್ಯಕ್ಚುಲಿ 1 ವಾಟ್ ಈಕ್ವಲ್ಸ್ ಟು 1/16 ಬರಾಯ್ತು ಆನ್ಸರ್. ಬಟ್ ಅವ್ರು ಕೇಳಿದ್ದಿನ ಹೊಸ ಸಿಸ್ಟಮ್ ಒಳಗೆ 1 ಯೂನಿಟ್ ಆಫ್ ಪವರ್ ಎಷ್ಟು ವಾಟ್ಸ್ಗೆ ಈಕ್ವಲ್ ಐತಿ ಈ ರೀತಿ ಕೇಳ್ಯಾರ. ಓಕೆ, ನೀವು ವಾಪಸ್ ಏನು ಮಾಡ್ಬೇಕಾಗ್ತೈತಿ, ಒಂದು 2-3 ಸಲ ಈ ಕ್ವಶನನ್ನು ಈ ಒಂದು ನಾನು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಅದನ್ನು ನೋಡ್ಬೇಕಾಗ್ತೈತಿ. ಒಂದೇ ಸಲ ಅರ್ಥ ಆಗೋದಿಲ್ಲ, ನನಗೆ ಗೊತ್ತೈತಿ ಇದ್ರದ್ದು. ಈ ಕ್ವಶನನ್ನು ಆ ರೀತಿ ಏನು ಮಾಡ್ಯಾರೋ ರೆಡಿ ಮಾಡ್ಯಾರ. ಈ ಕ್ವಶನ್ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ತಲೆ ಕೆಡಿಸೋವಂಥ ಕ್ವಶನ್ ಐತಿ. ನೀವು ಬರೀ ಏನು ಮಾಡ್ಬೇಕಿದ್ನ ಒಂದು 2-3 ಸಲ ನೀವು ಎಲ್ಲರೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡೋರಿದ್ದೀರಿ ಅಂತಂದ್ರೆ ಇವೇನು ಕ್ವಶನ್ಸ್ಗಳದಾವಲ್ಲ ಇವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇವೆಲ್ಲ ನೀವು ಸಾಲ್ವ್ ಮಾಡೋಕ್ಕೆ ಟ್ರಯರೇ ಮಾಡ್ಬೇಕು ಅಟ್ಲೀಸ್ಟ್. ಇಲ್ಲತ್ತಂದ್ರೆ ನೀವು ಡಿಫಿಕಲ್ಟ್ ಅಂತೇಳಿ ಬಿಟ್ಬಿಟ್ರಿ ಅಂತಂದ್ರೆ ಪಾಸಿಬಲೇ ಇರೋದಿಲ್ಲ ನೀವು ಎಕ್ಸಾಮಿನೇಷನನ್ನು ಫೇಸ್ ಮಾಡ್ತೀರಿ ಅಂತೇಳಿ. ಕರೆಕ್ಟಾ? ನೀವು 2-3 ಸಲ ಏನು ಮಾಡಿರಿ, ರಿಪೀಟ್ ಮಾಡಿ ನೋಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತೀಗ. ನಿಮ್ಮಲ್ಲಿ ಕ್ವಶನ್ ಮ್ಯಾಕ್ ಕಾಣತ್ತಿರ್ಬೇಕು. ಓಕೆ, ನಾನು ಕ್ವಶನ್ ರೀಡ್ ಮಾಡ್ತೀನಿ. ಫೈಂಡ್ ದ ವ್ಯಾಲ್ಯೂ ಆಫ್ 100 joules in a system which has 20 centimeter 250 grams and half a minute as a unit of length, mass and time. ಒಂದು ಹೊಸ ಸಿಸ್ಟಮ್ ಒಳಗೆ ಯೂನಿಟ್ ಆಫ್ ಮಾಸ್ ನಾನು ಎಮ್ ಅಂತ ತಿಳ್ಕೊತನು, ಯೂನಿಟ್ ಆಫ್ ಲೆಂತ್ ನಾನು ಎಲ್ ಅಂತ ತಿಳ್ಕೊತನು, ಯೂನಿಟ್ ಆಫ್ ಟೈಮ್ ನಾನು ಟಿ ಅಂತ ತಿಳ್ಕೊತನು. ಆವಾಗ ಯೂನಿಟ್ ಆಫ್ ಲೆಂತ್ ಎಷ್ಟೈತೆ ಅಂತಂದ್ರೆ 20 ಸೆಂಟಿಮೀಟ್ರ್ ಐತೆ ಅಂತ, ಯೂನಿಟ್ ಆಫ್ ಮಾಸ್ 250 ಗ್ರಾಮ್ಸ್, ಯೂನಿಟ್ ಆಫ್ ಟೈಮ್ ಹಾಫ್ ಅ ಮಿನಿಟ್ ಅಂತ. ಯೂನಿಟ್ ಆಫ್ ಟೈಮ್ ಹಾಫ್ ಅ ಮಿನಿಟ್ ಅಂತಂದ್ರೆ ಹಾಫ್ ಅ ಮಿನಿಟ್ ಅಂತಂದ್ರೆ 30 ಸೆಕೆಂಡ್ಸ್. ಓಕೆ, ಆವಾಗ 100 ಜೂಲ್ಸ್ ಎಷ್ಟು ಆಗಿರ್ತೈತಿ ಅಂತ ಕೇಳ್ಯಾರ. ಅಂತಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ 100 joules ಇನ್ ಅ ನ್ಯೂ ಸಿಸ್ಟಮ್. ಒಂದು ಹೊಸ ಸಿಸ್ಟಮ್ ಒಳಗೆ 100 ಜೂಲ್ಸ್ದು ಎಷ್ಟು ವ್ಯಾಲ್ಯೂ ಆಗ್ತೈತಿ? 100 joules. 100 joules ಈಸ್ ಈಕ್ವಲ್ಸ್ ಟು ಹೌ ಮಚ್ ಇನ್ ನ್ಯೂ ಸಿಸ್ಟಮ್. ಒಂದು ಹೊಸ ಸಿಸ್ಟಮ್ ಒಳಗೆ 100 ಜೂಲ್ಸ್ದ ವ್ಯಾಲ್ಯೂ ಎಷ್ಟಾಗ್ಬೋದು ಅಂತ ಕೇಳ. ಫಸ್ಟ್ ಆಫ್ ಆಲ್ ಜೂಲ್ಸ್ ಅನ್ನೋದು ಏನೈತಿಲ್ಲ ಇದು ವರ್ಕ್ದು ಯೂನಿಟ್ ಇದು. ಕರೆಕ್ಟಾ? 1 joules ಈಕ್ವಲ್ಸ್ ಟು 1 joules ಈಕ್ವಲ್ಸ್ ಟು 1 kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. 1 joules ಅಂತಂದ್ರೆ 1 kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ 100 joules ಎಷ್ಟು ವ್ಯಾಲ್ಯೂ ಆಗಿರ್ತೈತಿ ಒಂದು ಹೊಸ ಸಿಸ್ಟಮ್ ಒಳಗೆ ಅಂತೇಳಿ ಅವ್ರು ಕೇಳ್ಯಾರ ಕ್ವಶನ್ದಾಗ. ಓಕೆ, ನಾನು 100 joules ಐತಿದ 1 joule ಜಾಗದಾಗ ನಾನು kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೀಬೋದು. ಇಲ್ಲಿ ಜೂಲ್ಸ್ ಐತಿಲ್ಲ, ಇದ್ರ ಜಾಗದಾಗ ಏನು ಬರೀರಿ, kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೀರಿ. ಇವಾಗ ನಾನು kgಯನ್ನು ಏನು ಮಾಡ್ಬೋದು, 1000 grams ಅಂತ ಬರಿಬೋದು. ಅಂತಂದ್ರೆ 1000 grams ಅಂತೇಳಿ ಬರಿಬೋದು. ಆಮೇಲೆ ಮೀಟ್ರನ್ನು 100 centimeter ಅಂತೇಳಿ ಬರಿಬೋದು. 100 centimeter ಹೋಲ್ ಸ್ಕ್ವೇರ್.
ಡಿವೈಡ್ ಬೈ ಸೆಕೆಂಡ್ ಸ್ಕ್ವೇರ್. ಹೌದು, ಇಲ್ಲಿ ಹಿಡ್ದ ನೋಡ್ರಿ, ಇದೇನಾಗ್ತೈತಿ 1 2 3 4 5 ಇದನ್ನೂ ಬರ್ಕೊಂಡ ಬಿಡ್ನು. ಈಗ ಇದು 10⁵ ಆಗ್ತೈತಿ, 10⁵ ಗ್ರಾಮ್ಸ್. ಇದು 100 ಸ್ಕ್ವೇರ್ 10,000 ಅಂತಂದ್ರೆ 10⁴ ಸೆಂಟಿಮೀಟ್ರ್ ಸ್ಕ್ವೇರ್ ಬೈ ಸೆಕೆಂಡ್ ಸ್ಕ್ವೇರ್. ಓಕೆ, ಇಲ್ಲಿ ಹಿಡ್ದ ನೋಡ್ರಿ, ನಾವು ಗ್ರಾಮ್ಸ್ ಸೆಂಟಿಮೀಟ್ರನ್ನು ಇಲ್ಲಿ ಹಿಡ್ದ ರಿಪ್ಲೇಸ್ ಮಾಡ್ಬೋದು. 1 ಸೆಂಟಿಮೀಟ್ರ್ ಎಷ್ಟೈತಿ? 20ನ ಈ ಕಡೆ ಕಳಿಸ್ರಿ, L/20 ಆಗ್ತೈತಿ. ಇಲ್ಲಿ 1 ಗ್ರಾಮ್ಸ್ ಈಕ್ವಲ್ಸ್ ಟು m/250. ಇಲ್ಲಿ 1 ಸೆಕೆಂಡ್ ಈಕ್ವಲ್ಸ್ ಟು T/30. ಸೊ ಇಲ್ಲಿ ಹಿಡಿದು ನಾವು ಸೆಂಟಿಮೀಟ್ರ್ ಗ್ರಾಮ್ ಸೆಕೆಂಡನ್ನು ಒಂದು ನಮ್ಮ ಹೊಸ ಸಿಸ್ಟಮ್ದಾಗ ಏನು ಯೂನಿಟ್ಸ್ ಅದಾವಲ್ಲ MLT, ಅದ್ರಾಗ ಏನು ಮಾಡ್ಬೋದು? ಕನ್ವರ್ಜನ್ ಮಾಡ್ಬೋದು. ಸೊ 10⁵ ಗ್ರಾಮ್ಸ್ ಜಾಗದಾಗ ಏನು ಬರೀತೀರಿ? m/250 m/250. ಆಮೇಲೆ ಈ 10⁴ 10⁵ 10⁹ ಆಗ್ತದೆ. ಬೇಸ್ಗಳು ಸೇಮ್ ಅದಾವೆ, ಪವರ್ಗಳು ಏನಾಗ್ತಾವೆ? ಆ್ಯಡ್ ಆಗ್ತಾವೆ. ನೆಕ್ಸ್ಟ್ ಸೆಂಟಿಮೀಟ್ರ್ ಜಾಗದಾಗ L/20² ಅಂತಂದ್ರೆ L²/400 L²/400 20² 400 ಆಗ್ತದಿಲ್ಲ. ನೆಕ್ಸ್ಟ್ 1 ಸೆಕೆಂಡ್ ಈಕ್ವಲ್ಸ್ ಟು T/30. ಸೊ ಇಲ್ಲಿ ಹಿಡ್ದ T²/30² ಅಂತಂದ್ರೆ 30² ಬರೆದು ಬಿಡ್ತೀನಿ, ಮತ್ತು ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಇಲ್ಲಿ ಹಿಡ್ದ ನಾವು ಬರ್ಕೊಂಡು ವಾಪಸ್ಸಿನ ಇದೇನಾಗ್ತೈತಿ? 10⁹ ಇಂಟು m/250 ಇಂಟು L²/400. ಆಮೇಲೆ 30² 900 ಆಗ್ತೈತಿ ಮ್ಯಾಗ ಇಲ್ಲಿ ಬಂದು, ಡಿವೈಡೆಡ್ ಬೈ T². ಉಲ್ಟಾ ಆಗ್ತೈತಿ ಇಲ್ಲಿದ. ಇದೇನಾಗ್ತೈತಿ? ಮ್ಯಾಗ ಬಂದ ಕಿಸಿಂದ ಉಲ್ಟಾ ಆಗಿಬಿಡ್ತೈತಿ. ಓಕೆ, ಸೊ ಇವಾಗ E0 ಆಮೇಲೆ ಏನಾಗ್ತೈತಿ? ಏನೇನೆಲ್ಲ ಕ್ಯಾನ್ಸಲ್ ಔಟ್ ಆಗ್ಬೋದು ಇಲ್ಲಿ. ಹಾಂ ನೋಡ್ರಿ, ಏನೆಲ್ಲ ಕ್ಯಾನ್ಸಲ್ ಔಟ್ ಆಗ್ಬೋದು ಅಂದ್ರೆ 254 1000 ಆಗ್ತೈತಿ. ಸೊ ಇದು 10⁹ ಐತಿ. ಆಮೇಲೆ ML² ಇಂಟು 9 ಡಿವೈಡೆಡ್ ಬೈ 254 ಎಷ್ಟಾಗ್ತೈತಿ? 1000 ಆಗ್ತೈತಿ. 1 2 3 ಇಂಟು T². ಸೊ ಇಲ್ಲಿ ಹಿಡ್ದ ಇವು 3 zeros ಈ ಥರನೂ ಹೋಗಿಬಿಡ್ತಾವೆ. 10⁹ ಐತಿ ಇಲ್ಲಿ, ಇದೇನೈತಿ? 10⁵ ಐತಿ. ಅವಾಗ ಏನು ಉಳಿದೈತಿ ಮ್ಯಾಗ? 10⁶. ಸೊ ನಮ್ದು 9 ಇಂಟು 10⁶ ML²/T² ಈಸ್ ಈಕ್ವಲ್ಸ್ ಟು 100 joules. 100 joules ವ್ಯಾಲ್ಯೂ ಎಷ್ಟು ಬರಾಯ್ತು ಅಂದ್ರೆ ಹೊಸ ಸಿಸ್ಟಮ್ ಒಳಗೆ 9 ಇಂಟು 10⁻16 mL²/T². mL²/T² ಏನೈತ್ಲೆ? ಇದು ವರ್ಕ್ದು ಯೂನಿಟ್ ಹೊಸ ಸಿಸ್ಟಮ್ ಒಳಗೆ. ಇದೇನೈತ್ಲೆ? ನಮ್ಮ ಹೊಸ ಸಿಸ್ಟಮ್ದು ಯೂನಿಟ್ ಇದು 100 joules ಇದ್ದದ. 9 ಇಂಟು 10⁶ ಅನ್ನೋದು ಏನಾಗೈತಿ? ವ್ಯಾಲ್ಯೂ ಆಗೈತಿ ಹೊಸ ಸಿಸ್ಟಮ್ ಒಳಗೆ. ಕರೆಕ್ಟಾ? ಸ್ವಲ್ಪ ಏನೈತಿ ಡಿಫಿಕಲ್ಟ್ ಕ್ವಶನ್ಸ್ ಅದಾವು. ನೀವೇನು ಮಾಡಬೇಕು? ಇದನ್ನು ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ಈಸಿ ಆಗೋ ಸಾಧ್ಯತೆ ಐತಿ. ಇಲ್ಲ ಅಂತಂದ್ರೆ ಡಿಫಿಕಲ್ಟಾಗಿ ಉಳಿತೈತಿ. ಪ್ಲೀಸ್ ಟ್ರೈ ಮಾಡಿರಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕೇಳಿರಿ. ಓಕೆ, ಬಾಯ್.